ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಸ್ಪೆಸಿಫಿಕ್ ಆಗಿ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳು ಬಂದಿದ್ದಾವೆ, ತಿಳ್ಕೊಳ್ಳೋಣ. ಹಾಗೆ ಎಸ್ಪೆಷಲಿ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ಗೆ ಸಂಬಂಧಪಟ್ಟಂತಹ ಷೇರುಗಳಲ್ಲಿ ಇವತ್ತು ಒಂದಷ್ಟು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಹಿಂದಿನ ಕಾರಣಗಳು ಏನು ಅನ್ನೋದನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಓವರ್ ಆಲ್ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ನೋಡಿಕೊಂಡು ನಂತರ ಇಂಡಿವಿಜುವಲ್ ಸೆಕ್ಟರ್ ಹಾಗೂ ಸ್ಟಾಕ್ಗಳ ಕಡೆ ಹೋಗೋಣ. ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಗಣೇಶ ಚತುರ್ಥಿ ಪ್ರಯುಕ್ತ ನಮ್ಮ ಮಾರ್ಕೆಟ್ಗೆ ರಜೆ ಇರುತ್ತೆ. ನಾಳೆ ಓಪನ್ ಇರೋದಿಲ್ಲ. ಭಾನುವಾರದ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇದನ್ನ. ಸ್ಟಿಲ್ ಮತ್ತೊಮ್ಮೆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಯಾರಾದ್ರೂ ಭಾನುವಾರದ ವಿಡಿಯೋ ಮಿಸ್ ಮಾಡಿದ್ರೆ ಅಂತವರಿಗೆ ಗೊತ್ತಾಗ್ಲಿ ಅಂತ. ನಾಳೆ ಮಾರ್ಕೆಟ್ ರಜೆ ಇರುತ್ತೆ. ನಾಡಿದ್ದೆ ಮತ್ತೆ ನಮ್ಮ ಮಾರ್ಕೆಟ್ ಓಪನ್ ಆಗೋದು. ಇನ್ನು ಇವತ್ತು ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು. 27ನೇ ತಾರೀಕು 12 ಗಂಟೆಯಿಂದ ಟ್ಯಾರಿಫ್ ಜಾರಿಗೆ ಬರುತ್ತೆ ಅಂತ. ಆ ಸುದ್ದಿ ಬಂದಿದ್ದ ಕಾರಣಕ್ಕೇನೆ ಒಂದಷ್ಟು ಪ್ರೆಷರ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಹಾಗಾಗಿನೇ ಒಂದಷ್ಟು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಈಗ ಸಾಕಷ್ಟು ಅನಾಲಿಸಿಸ್ ಅನ್ನ ಮಾಡ್ತಾರೆ. ಮೇಜರ್ ಆಗಿ ಯಾವ ಕಂಪನೀಸ್ ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದರಲ್ಲೂ ಎಸ್ಪೆಷಲಿ ಎಷ್ಟು ಗೂಡ್ಸ್ಗೆ ಬೇರೆ ಮಾರ್ಕೆಟ್ ಸಿಗೋದು ಕಷ್ಟ ಅನ್ನುವಂತ ಲೆಕ್ಕಾಚಾರಗಳು ನಡೀತವೆ. ನೋಡಬಹುದು, ಇಲ್ಲಿ ಒಂದು ರಿಪೋರ್ಟ್ ಇದೆ. ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ವರ್ತ್ ನಿಯರ್ಲಿ $8.5 billion ಫೇಸ್ ಅನ್ಸರ್ಟನಿಟಿ ಆಸ್ ದೇ ರಿಲೈ ಹೆವಿಲಿ ಆನ್ US. ಇದ್ರ ಬಗ್ಗೆ ಮೇ ಬಿ ಲಾಸ್ಟ್ ಮಂತ್ ಅಲ್ಲಿ ಅನ್ಸುತ್ತೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ ನಾನು. ಒಂದಷ್ಟು ಗೂಡ್ಸ್ ಹೆಚ್ಚಿನದಾಗಿ ಅಮೆರಿಕದ ಮಾರುಕಟ್ಟೆಯನ್ನೇ ನೆಚ್ಕೊಂಡಿದ್ದಾವೆ. ಅವುಗಳಿಗೆ ಈಸಿಯಾಗಿ ಆಲ್ಟರ್ನೇಟಿವ್ ಮಾರ್ಕೆಟ್ ಸಿಗೋದು ಕಷ್ಟ ಅನ್ನುವಂತ ಲೆಕ್ಕಾಚಾರವನ್ನ ಈ ಆರ್ಟಿಕಲ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ನಾನು ಈಗಾಗಲೇ ಹಿಂದೆ ಕವರ್ ಮಾಡಿದ್ದೆ. ಮತ್ತೊಮ್ಮೆ ನಾವು ರೀಕಾಲ್ ಮಾಡೋಣ. ನೋಡಬಹುದು, ಸೋಲಾರ್ ಮಾಡ್ಯೂಲ್ಸ್, ಟೆಕ್ಸ್ಟೈಲ್ಸ್ ಅಂಡ್ ಸೀ ಫುಡ್ ಅಮಂಗ್ ದ ಮೋಸ್ಟ್ ವಲ್ನರಬಲ್ ಆಸ್ US ಇಂಪೋಸಸ್ 50% ಡ್ಯೂಟಿ. ಈ ಮೂರು ಸೆಕ್ಟರ್ಸ್ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಾಣಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಹಾಗೆ ಸೌತ್ ಏಷಿಯನ್ ಕಂಟ್ರೀಸ್ಗೆ ಹೋಲಿಸಿದ್ರೆ ನಮ್ಮ ಭಾರತದ ಮೇಲೆ ಹಾಕಿರುವಂತ ಟ್ಯಾರಿಫ್ ಸ್ವಲ್ಪ ಜಾಸ್ತಿ ಇದೆ. ಹಾಗಂತ ಬೇರೆ ಕಂಟ್ರೀಸ್ಗೆ ಏನು ಕಡಿಮೆ ಹಾಕಿದ್ದಾರೆ ಅಂತೇನಲ್ಲ. ಓವರ್ ಆಲ್ ಸೌತ್ ಏಷಿಯನ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಹಲವಾರು ಕೆಟಗರೀಸ್ ಎಕ್ಸ್ಕ್ಲೂಡ್ ಆಗಿದೆ. ಇದರಲ್ಲಿ ನೋಡಬಹುದು, ಟೋಟಲ್ $91.2 billion ಮೊತ್ತದ ವಸ್ತುಗಳು ಹೋಗ್ತಾ ಇದೆ ಅಮೆರಿಕಾಗೆ. ಅದರಲ್ಲಿ ಎಕ್ಸೆಂಪ್ಟೆಡ್ ಅಂಡ್ ಎಕ್ಸ್ಕ್ಲೂಡೆಡ್ ಕೆಟಗರೀಸ್ $27.7 billion ವರ್ತ್ ಇದೆ. ಅದರಲ್ಲಿ 10 US ಡಾಮಿನೆನ್ಸ್ ಇದೆ, $10 billion. ಇಂಡಿಯಾಸ್ ಡಾಮಿನೆನ್ಸ್ $4.7 billion ಇದೆ. ಈ ರೀತಿ ಲೆಕ್ಕಾಚಾರವನ್ನು ಕೊಡ್ತಿದ್ದಾರೆ. ಹಾಗೆ ಐ ಡಿಪೆಂಡೆನ್ಸ್ ಕೆಟಗರೀಸ್ಗೆ ಬಂದ್ರೆ ನೋಡಬಹುದು, ಸೋಲಾರ್ ಮಾಡ್ಯೂಲ್ಸ್ ಅತಿ ಹೆಚ್ಚು ರಿಸ್ಕ್ ಅನ್ನು ಹೊಂದಿರುತ್ತೆ. ಯಾಕಂದ್ರೆ 98% US ಹೆಚ್ಚು ಪ್ರಮಾಣದಲ್ಲಿ ಹೋಗ್ತಾ ಇದೆ ಸೋಲಾರ್ ಮಾಡ್ಯೂಲ್ಸ್. ಹಾಗಾಗಿ $1.6 billion ವರ್ತ್ ಆಫ್ ಸೋಲಾರ್ ಮಾಡ್ಯೂಲ್ಸ್ ಎಕ್ಸ್ಪೋರ್ಟ್ಸ್ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಹೇಳಿದೆ. ಇನ್ನು ಟೆಕ್ಸ್ಟೈಲ್ ಸೆಕ್ಟರ್ ಕೂಡ ಒಂದಷ್ಟು ಟ್ಯಾರಿಫ್ ನ ಹೊಡೆತಕ್ಕೆ ಬೀಳುತ್ತೆ. ಹಾಗಾಗಿ ಇವತ್ತಿಗಾಗಲೇ ರಿಯಾಕ್ಷನ್ ಕೂಡ ಬಂದಿದೆ ಈ ಸೆಕ್ಟರ್ಸ್ ಗಳಲ್ಲಿ. ಇನ್ನು ವೂಲ್ ಕಾರ್ಪೆಟ್ಸ್ ಅಂಡ್ ಅದರ್ ಬೆಡ್ ಲಿನೆನ್ ಎಕ್ಸ್ಪೋರ್ಟ್ಸ್ ಕೂಡ ಜಾಸ್ತಿನೇ ಇದೆ. ನಾವು ನೋಡಬಹುದು, ಸೋಲಾರ್ ಮಾಡ್ಯೂಲ್ಸ್ 97.8% ಅಮೆರಿಕಾಗೆ ಹೋಗ್ತಾ ಇದೆ. ಅವರುಗಳು ಬೇರೆ ಮಾರ್ಕೆಟ್ಸ್ ಅನ್ನ ಹುಡುಕೋದು ಸ್ವಲ್ಪ ಕಷ್ಟ ಆಗ್ಬೋದು. ಸಿಮೆಂಟ್ 88.8%, ಪ್ರಿಂಟೆಡ್ ಕಾಟನ್ ಲಿನನ್ ಆಲ್ಮೋಸ್ಟ್ 86%, ಪ್ಲಾಸ್ಟಿಕ್ ಕೋಟೆಡ್ 83%, ಶ್ರಿಂಪ್ಸ್ 81%, ಪಾರ್ಟ್ಸ್ ಆಫ್ ಟರ್ಬೋಜೆಟ್ಸ್ 79%. ಹೀಗೆ ಹೋಗ್ತಾ ಇದೆ ಒಂದಷ್ಟು ಪ್ರಾಡಕ್ಟ್ಸ್. ಅಂದ್ರೆ $8.5 billion ವರ್ತ್ ಆಫ್ ಗೂಡ್ಸ್ಗೆ ಹೊಸ ಮಾರ್ಕೆಟ್ಸ್ ಅಥವಾ ಆಲ್ಟರ್ನೇಟಿವ್ ಮಾರ್ಕೆಟ್ಸ್ ಅನ್ನ ಪಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಹಾಗೆ ಇನ್ನಿತರೆ ಗೂಡ್ಸ್ ಗಳಿಗೆ ಬಹುಶಃ ಮಾರ್ಕೆಟ್ಸ್ ಈಸಿಯಾಗಿ ಸಿಗಬಹುದು ಬೇರೆ ಮಾರ್ಕೆಟ್ಸ್ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಹಾಗೆ ಕೆಲವು ಪ್ರಾಡಕ್ಟ್ಸ್ ಅಲ್ಲಿ ಅಮೆರಿಕ ಕೂಡ ಭಾರತದ ಗೂಡ್ಸ್ ಮೇಲೆ ಹೆವಿ ಡಿಪೆಂಡೆನ್ಸಿಯನ್ನ ಹೊಂದಿದೆ. ಸಿಂಥೆಟಿಕ್ ಸ್ಟೋನ್ಸ್ ಅಂಡ್ ಡೈಮಂಡ್ಸ್ ಅಲ್ಲಿ ನೋಡಬಹುದು 92% ಡಿಪೆಂಡೆನ್ಸ್ ಅನ್ನ ಹೊಂದಿದೆ. 92% US ಇಂಪೋರ್ಟ್ಸ್ ಭಾರತದಿಂದನೇ ಹೋಗ್ತಾ ಇದೆ. ಬಲ್ಕ್ ಬ್ಯಾಗ್ಸ್ ಅಂಡ್ ಜಂಬೋ ಬ್ಯಾಗ್ಸ್ ಕೂಡ ಆಲ್ಮೋಸ್ಟ್ 63% ಇದೆ. ಈ ರೀತಿ ದೊಡ್ಡ ಮಟ್ಟದ ಡಿಪೆಂಡೆನ್ಸಿಯನ್ನು ಕೂಡ ಹೊಂದಿದೆ. ಅದಕ್ಕೆ ಅವರು ಕೂಡ ಆಲ್ಟರ್ನೇಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ದೊಡ್ಡ ಮಟ್ಟದ ಟ್ಯಾರಿಫ್ ಅನ್ನ ಭಾರತದ ಮೇಲೆ ಹಾಕಿರೋದ್ರಿಂದ ಕೂಡ. ಒಟ್ಟಿನಲ್ಲಿ ಎರಡೂ ದೇಶಗಳಿಗೆ ಚಾಲೆಂಜಸ್ ಇದೆ ಇಲ್ಲಿ. ನೆಕ್ಸ್ಟ್ ನೋಡಬಹುದು, ಇವತ್ತು ರೇಮಂಡ್ ಲೈಫ್ ಸ್ಟೈಲ್, KPR ಮಿಲ್ಸ್, ಅವಂತಿ ಫೀಡ್ಸ್, ಅದರ್ ಟೆಕ್ಸ್ಟೈಲ್ ಅಂಡ್ ಶ್ರಿಂಪ್ ಸ್ಟಾಕ್ಸ್ ಡಿಕ್ಲೈನ್ ಅಪ್ ಟು 5% ಆನ್ US ಟ್ಯಾರಿಫ್ ವರೀಸ್. ಎಸ್ಪೆಷಲಿ ಹೆಚ್ಚು ಡಿಪೆಂಡೆನ್ಸಿಯನ್ನು ಹೊಂದಿರುವಂತಹ ಸೆಕ್ಟರ್ ಏನಿದೆ ಅಲ್ಲಿ ಈಗಾಗಲೇ ರಿಯಾಕ್ಷನ್ ಕೂಡ ಬಂದಿದೆ. ಅದನ್ನ ನೀವಿಲ್ಲಿ ನೋಡಬಹುದು. ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಈ ಎಲ್ಲ ಷೇರುಗಳಲ್ಲಿ ಸಿಕ್ಕಿದೆ. ಎಸ್ಪೆಷಲಿ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬಂದ ತಕ್ಷಣ. ನೆಕ್ಸ್ಟ್ ಸುದ್ದಿಗಳ ಕಡೆ ಬರೋದಾದ್ರೆ ನೋಡಬಹುದು, ಇಂಡಿಯಾ ಮಸ್ಟ್ ನ್ಯಾವಿಗೇಟ್ US ಟ್ಯಾರಿಫ್ಸ್ ಥ್ರೂ ಗ್ಲೋಬಲ್ ಟ್ರೇಡ್ ಡೈವರ್ಸಿಫಿಕೇಶನ್, ಜೆಫ್ ಡೆನ್ನಿಸ್.
ಅಂದ್ರೆ US ಟ್ಯಾರಿಫ್ ಅನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಭಾರತ ಟ್ರೇಡ್ ಡೈವರ್ಸಿಫೈ ಮಾಡಬೇಕು ಅಮೆರಿಕಾದಿಂದ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಇವರು. ಈಗಾಗಲೇ ಭಾರತ ಸರ್ಕಾರ ಆ ಪ್ರಯತ್ನದಲ್ಲಿದೆ. ಯಾಕಂದ್ರೆ UK ಜೊತೆ FTA ಮಾಡ್ಕೊಂಡಿದೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್. ನಂತರ ರಷ್ಯಾದ ಜೊತೆ ಮಾತುಕತೆಗಳು ನಡೀತಾ ಇದೆ, ಯುರೇಷಿಯನ್ ಕಂಟ್ರೀಸ್ ಜೊತೆ ಮಾತುಕತೆಗಳು ನಡೀತಾ ಇದೆ. ಇದನ್ನ ಖಂಡಿತ ತಪ್ಪಿಸ್ಕೊಳ್ಳಿಕ್ಕೆ ವಿಶ್ವದ ಇತರೆ ದೇಶಗಳ ಜೊತೆ ಈಗಾಗಲೇ ಮಾತುಕತೆಗಳು ನಡೀತಾ ಇದೆ. ಇವನ್ ಸೌತ್ ಏಷ್ಯನ್ ಅಥವಾ ಆಸಿಯಾನ್ ಕಂಟ್ರೀಸ್ ನ ಜೊತೆ ಕೂಡ ಈಗಾಗಲೇ ಮಾತುಕತೆಗಳು ನಡೀತಾ ಇದೆ. ಒಟ್ಟಿನಲ್ಲಿ ಅಲ್ಲಿಗೆ ಏನು ಪ್ರಾಡಕ್ಟ್ಸ್ ಹೋಗ್ತಾ ಇತ್ತು ಅಂದ್ರೆ ಅಮೆರಿಕಾಗೆ, ಅದನ್ನ ಬೇರೆ ಕಡೆ ಡೈವರ್ಸಿಫೈ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಜೊತೆಗೆ ಅದೇ ನಿಟ್ಟಿನಲ್ಲಿ ಕಂಪನಿಗಳು ಕೂಡ ಪ್ರಯತ್ನವನ್ನ ಪಡಬೇಕು. ಎಕ್ಸೆಪ್ಟ್ ಅಮೆರಿಕಾ, ಬೇರೆ ಎಲ್ಲೆಲ್ಲ ಕಸ್ಟಮರ್ಸ್ ಇದ್ದಾರೆ ನಮ್ಮ ಪ್ರಾಡಕ್ಟ್ಸ್ಗೆ ಅಂತ. ಆ ನಿಟ್ಟಿನಲ್ಲಿ ಪ್ರಯತ್ನಗಳಂತೂ ನಡೀತಿದೆ. ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು ಖಂಡಿತ. ಲಾಂಗ್ ಟರ್ಮ್ ಅಲ್ಲಿ ಇದರ ಇಂಪ್ಯಾಕ್ಟ್ ಗಳು ಕಡಿಮೆ ಇರುತ್ತೆ. ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ಏನಿಲ್ಲ ಅಮೆರಿಕ ಹಾಗೂ ಭಾರತದ ನಡುವೆ. ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಆಗಲ್ಲ ಅಂತ ಅಲ್ಲ. ಯಾಕಂದ್ರೆ ಆಕ್ಚುಲಿ ನಾವು ಟ್ರೇಡ್ ಸರ್ಪ್ಲಸ್ ಅಲ್ಲಿ ಇದೀವಿ, ಟ್ರೇಡ್ ಡಿಫಿಸಿಟ್ ಅಲ್ಲಿ ಇಲ್ಲ. ಅಮೆರಿಕಕ್ಕೆ ಜಾಸ್ತಿ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ವಿ, ಅಲ್ಲಿಂದ ಕಡಿಮೆ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಜೊತೆಗೆ ಭಾರತ ಸರ್ಕಾರ ಕೂಡ ಏನ್ ಸುಮ್ಮನೆ ಇರೋದಿಲ್ಲ. ಅಂದ್ರೆ ಟ್ಯಾರಿಫ್ ನ ಇಳಿಸುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಟ್ಯಾರಿಫ್ ಹಾಕ್ತಾರೆ ಅಂದ್ರೆ ನಾವು ಇಳಿಸುವಂತ ಅವಶ್ಯಕತೆನೇ ಇಲ್ಲ ಅಮೆರಿಕನ್ ಪ್ರಾಡಕ್ಟ್ ಗಳಿಗೆ, ಆಗ್ತಾನೆ ಹೋಗ್ಬೋದು. ಇನ್ನೂ ಜಾಸ್ತಿ ಕೂಡ ಮಾಡಬಹುದಾಗಿರುತ್ತೆ, ಆ ಅವಕಾಶ ಕೂಡ ಇದ್ದೇ ಇರುತ್ತೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಎಸ್ಪೆಷಲಿ ಈಗ SCO ಮೇಲೆ ಹೆಚ್ಚು ಗಮನ ಕೇಂದ್ರೀಕೃತವಾಗ್ತಾ ಇದೆ. ಅಂದ್ರೆ ಶಾಂಘೈ ಕೋಆಪರೇಷನ್ ಕಡೆ 31ಕ್ಕೆ ನರೇಂದ್ರ ಮೋದಿ ಅವರು ಕೂಡ ಹೋಗ್ತಿದ್ದಾರೆ ಚೈನಾಗೆ. ಅಲ್ಲಿ ಪುಟಿನ್, ಕ್ಸಿ ಹಾಗೂ ನರೇಂದ್ರ ಮೋದಿ ಅವರು ಮೀಟ್ ಆಗ್ತಿದ್ದಾರೆ. ಅಲ್ಲಿ ಏನೆಲ್ಲ ಔಟ್ಕಮ್ ಬರುತ್ತೆ ಅದ್ರ ಮೇಲೆ ಕೂಡ ಕಣ್ಣಿದೆ. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಕಣ್ಣು ದೊಡ್ಡದಾಗಿ ಇದೆ. ಯಾಕಂದ್ರೆ ಇವರೆಲ್ಲ ಸೇರಿ ನಮ್ಮನ್ನ ಮುಚ್ತಾರೇನೋ ಅಂತ. ಕರೆಕ್ಟ್ ಆಗಿ ಸೇರ್ಕೊಂಡು ಮಾಡಿದ್ರೆ ಖಂಡಿತ ಮುಚ್ಚೋದೇನು ಅಸಾಧ್ಯ ಅಲ್ಲ. ಬಟ್ ಬೋಲ್ಡ್ ಡಿಸಿಷನ್ ಬೇಕು. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಬೋಲ್ಡ್ ಡಿಸಿಷನ್ ತಗೊಂಡ್ರೆ. ಹಾಗಾಗಿ ಸಾಧ್ಯವಾದಷ್ಟು ಇಂಪ್ಯಾಕ್ಟ್ ಆಗದೆ ಇರೋ ತರ ಮಾಡಬೇಕು. ಯಾಕಂದ್ರೆ ನಾವು ಗ್ಲೋಬಲ್ ಟ್ರೇಡ್ ಅನ್ನ ಡಾಲರ್ಸ್ ಅನ್ನೇ ಬಳಸ್ಕೊಂಡು ಮಾಡ್ತೀವಿ. ಅವ್ರಿಗಿರೋದು ಒಂದೇ ಅಸ್ತ್ರ, ಡಾಲರ್. ಡಾಲರ್ ಟ್ರೇಡ್ ಅನ್ನ ಫ್ರೀಸ್ ಮಾಡಿದ್ರು ಅಂದ್ರೆ ನಾವು ಬೇರೆ ದೇಶಗಳಿಂದ ವಸ್ತುಗಳನ್ನು ತರಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಎಸ್ಪೆಷಲಿ ಡಾಲರ್ ಮೇಲೆ ಡಿಪೆಂಡೆನ್ಸಿ ಇದ್ರೆ ಅದೊಂದು ಅಸ್ತ್ರವನ್ನ ಅವರು ಬಳಸ್ತಾ ಇದ್ದಾರೆ ಎಲ್ಲ ದೇಶಗಳ ಮೇಲೂ ಕೂಡ. ಹಾಗಾಗಿ ಅದನ್ನ ನಾವು ಕಡಿಮೆ ಮಾಡ್ತಾ ಹೋದ್ರೆ ಖಂಡಿತ ಇವತ್ತಲ್ಲ ನಾಳೆ ಮುಚ್ಚಬಹುದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಖಂಡಿತ ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ ಅನ್ಸುತ್ತೆ ಬ್ಯಾಕ್ ಎಂಡ್ ಅಲ್ಲಿ. ನೋಡೋಣ. ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು, ಓವರ್ ನೈಟ್ ಆಗುವಂತದ್ದಲ್ಲ. ಇಮಿಡಿಯೇಟ್ಲಿ ಅಂತೂ ಆಗಲ್ಲ, ಒಂದಷ್ಟು ಸಮಯ ಬೇಕಾಗುತ್ತೆ. ಏನು ನಮ್ಮ NSE ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ, ನೋಡಬಹುದು. ಇಂಡಿಯಾಸ್ NSE ಎಂಟರ್ಸ್ ಗ್ಲೋಬಲ್ ಟಾಪ್ 10 ಎಕ್ಸ್ಚೇಂಜಸ್ ರ್ಯಾಂಕಿಂಗ್ ಫಾರ್ ದ ಫಸ್ಟ್ ಟೈಮ್. ಫಾರ್ ದ ಫಸ್ಟ್ ಟೈಮ್ NSE ಟಾಪ್ 10 ಎಕ್ಸ್ಚೇಂಜಸ್ ಗಳ ಲಿಸ್ಟ್ ಅಲ್ಲಿ ಬಂದಿದೆ. ಎಕ್ಸ್ಚೇಂಜಸ್ 2025 ರಿಪೋರ್ಟ್ ಅಲ್ಲಿ NSE ಸ್ಥಾನವನ್ನು ಪಡ್ಕೊಂಡಿದೆ. NSE ಬ್ರಾಂಡ್ ವ್ಯಾಲ್ಯೂ ನೋಡಬಹುದು 39% ರೈಸ್ ಆಗಿದೆ. ಜೊತೆಗೆ ನೋಡಬಹುದು ರ್ಯಾಂಕ್ಡ್ ಆಸ್ ದ 7th ಸ್ಟ್ರಾಂಗೆಸ್ಟ್ ಎಕ್ಸ್ಚೇಂಜ್ ಬ್ರಾಂಡ್ ಗ್ಲೋಬಲಿ. 7ನೇ ಸ್ಟ್ರಾಂಗ್ ಎಕ್ಸ್ಚೇಂಜ್ ಬ್ರಾಂಡ್ ಆಗಿದೆ NSE. ಈ ಒಂದು ಸುದ್ದಿ NSE ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿದೆ. ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ನ ಷೇರುಗಳಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ BSE, ಏಂಜಲ್ ಒನ್, MCX ಈ ರೀತಿಯ ಕಂಪನೀಸ್ ಅಲ್ಲಿ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿರ್ಲಿಲ್ಲ. ಆದ್ರೆ ಈ ಎಲ್ಲಾ ಸುದ್ದಿಗಳ ಜೊತೆ ಇನ್ನೊಂದು ಸುದ್ದಿ ಕೂಡ ಸೇರ್ಕೊಳ್ತಾ ಇದೆ. ಈಗಾಗಲೇ ಲಾಸ್ಟ್ ವೀಕ್ ಒಂದು ಸುದ್ದಿ ಬಂದಿತ್ತು. ಸೆಬಿ ಡಿರೈವೇಟಿವ್ಸ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ವೀಕ್ಲಿ ಎಕ್ಸ್ಪೈರೀಸ್ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಳ್ಬಹುದು ಅಂತ. ಅಂದ್ರೆ ವೀಕ್ಲಿ ಎಕ್ಸ್ಪೈರೀಸ್ ಅನ್ನ ಬಿಟ್ಟು ಬರೀ ಮಂತ್ಲಿ ಎಕ್ಸ್ಪೈರೀಸ್ ಕಡೆ ಮಾತ್ರ ಗಮನವನ್ನು ಕೊಡಬಹುದು. ಯಾಕಂದ್ರೆ ವಾಲ್ಯೂಮ್ಸ್ ಅನ್ನ ರಿಡ್ಯೂಸ್ ಮಾಡಬೇಕು ಅಂತ ಅನ್ನುವಂತ ಸುದ್ದಿಗಳು ಕೇಳಿ ಬಂದಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಮೂಲಕ ಹಲವು ಸುದ್ದಿಗಳು ಬರ್ತಿದ್ದಾವೆ. ಅಗೇನ್ ಡಿಸ್ಕಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ ಅನ್ನೋಂತ ಅಪ್ಡೇಟ್ಗಳು ಬರ್ತಿದ್ದಾವೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ನಿಜ ಅಂತ. ಜೊತೆಗೆ ಈ ರೀತಿ ಏನಾದ್ರೂ ಆದ್ರೆ ಖಂಡಿತ ಎಸ್ಪೆಷಲಿ ಡಿಸ್ಕೌಂಟ್ ಬ್ರೋಕರ್ಸ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ 80 to 85% ರೆವಿನ್ಯೂ ಅವ್ರದ್ದು F&O ಸೆಗ್ಮೆಂಟ್ ಇಂದನೇ ಬರ್ತಿದೆ. ಈಗಾಗಲೇ ಒಂದಷ್ಟು ಕರ್ಬ್ಸ್ ನ ಕಾರಣಕ್ಕೆ F&O ವಾಲ್ಯೂಮ್ಸ್ ರಿಡ್ಯೂಸ್ ಆಗ್ತಾ ಇದೆ. ಜೊತೆಗೆ ಈಗ ವೀಕ್ಲಿ ಎಕ್ಸ್ಪೈರಿನೂ ಕೂಡ ತೆಗೆದು ಓನ್ಲಿ ಮಂತ್ಲಿ ಎಕ್ಸ್ಪೈರೀಸ್ ಅಂದ್ರೆ ಖಂಡಿತ ಅವರ ಮೇಲೆ ಇಂಪ್ಯಾಕ್ಟ್ ಆದೇ ಆಗುತ್ತೆ. F&O ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇರುವಂತವರಿಗೆ ಬಿಸ್ನೆಸ್ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ. ಅದು ಏಂಜಲ್ ಒನ್ ಆಗ್ಬೋದು, ಅಪ್ ಸ್ಟಾಕ್ಸ್ ಆಗ್ಬೋದು, ಜರೋದಾ ಆಗ್ಬೋದು, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್, 5 ಪೈಸಾ, ಮೋತಿಲಾಲ್ ಓಸ್ವಾಲ್ ಎಲ್ಲರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಈಗಾಗಲೇ ಇಂಪ್ಯಾಕ್ಟ್ ಆಗಿದೆ, ಅದರ ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಗಳು ಕೂಡ ಈ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ನ ಷೇರುಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವನ್ ಎಕ್ಸ್ಚೇಂಜಸ್ ಗಳ ಬಿಸ್ನೆಸ್ ಕೂಡ ಇದರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಅದರಲ್ಲಿ ರೆವಿನ್ಯೂ ಪಡ್ಕೊಳ್ತಾರೆ. ವಾಲ್ಯೂಮ್ಸ್ ರೆಡ್ಯೂಸ್ ಆದಷ್ಟು ಅವರುಗಳ ರೆವಿನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ನ ಷೇರುಗಳಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಈವನ್ ಇವತ್ತು ಕೂಡ ಅದು BSE, NSE ಅಂತೂ ಲಿಸ್ಟ್ ಆಗಿಲ್ಲ ಇನ್ನು. MCX, ಏಂಜಲ್ ಒನ್, ಟ್ಯಾಮ್ಸ್ ಈ ರೀತಿಯ ಷೇರುಗಳಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ. ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ಗಳು ಮುಂದುವರೆದು ಬರ್ತವೆ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.